ನಮ್ಮ ಶ್ರೀರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು 54 ವರ್ಷಗಳ ಇತಿಹಾಸ. ಪ್ರಾಥಮಿಕ ಶಾಲೆ ಸುಮಾರು 75-80 ವರ್ಷದ ಇತಿಹಾಸ, ತುಂಬ ಇತಿಹಾಸ ಇರುವಂಥ ಶಾಲೆ. ಅದೆಷ್ಟೋ ಹಿರಿಯರು ನಮ್ಮ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದು, ಈಗಲೂ ನಮ್ಮ ಅಧ್ಯಾಪಕರು ನಿವೃತ್ತರೆಲ್ಲ ಹೇಳಿದ್ದು ಉಂಟು, ನಿಮಗೆಲ್ಲ ನೆನಪಿರ್ಬೋದು. ಇದನ್ನೆಲ್ಲ ಅವಾಗ ಊಟ ಕೊಟ್ಟು ಕಟ್ಟಿ ಬೆಳೆಸಿದ ಸಂಸ್ಥೆ ಅಂತ ಹೇಳ್ತಾ ಇದ್ರು. ಆಗಿನ ಕಾಲದಲ್ಲಿ ಇಲ್ಲಿ ಯಾವುದೇ ಒಂದು ಶಾಲೆ ಇರಲಿಲ್ಲ. ಇವತ್ತು ಉಡುಪಿಯ ಜಿಲ್ಲಾಧಿಕಾರಿಗಳು ವಿದ್ಯಾ ಮೇಡಮ್ ಇಂದ ಹಿಡಿದು ಅದೆಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಕಲಿತಂಥ ಶಾಲೆ ಈ ಶಾಲೆ, ರಾಮಕೃಷ್ಣ ಪ್ರೌಢಶಾಲೆ. ಸಂತೋಷ್ ಕುಮಾರ್ ಬೊಳಿಯರ್ ಆಗಿರ್ಬೋದು, ರವೀಂದ್ರ ಶೆಟ್ಟಿ ಉಳಿದೊಟ್ಟ ಆಗಿರ್ಬೋದು, ಇಂಥವರು ಒಂದು ಪಟ್ಟಿ ಮಾಡಲಿಕ್ಕೆ ಹೋದರೆ 150-200 ಜನ ಇದ್ದಾರೆ. ಒಳ್ಳೊಳ್ಳೆ ಸ್ಥಾನದಲ್ಲಿ ಇದ್ದಾರೆ. ಅದು ಉದ್ಯಮ ಕ್ಷೇತ್ರ ಆಗಿರ್ಬೋದು, ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಧಾರ್ಮಿಕ ಕ್ಷೇತ್ರ, ಅದೆಷ್ಟೋ ಬ್ರಹ್ಮಕಲಶ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಮಸೀದಿಯಲ್ಲಿ ಗುರುಗಳಾಗಿ ಕೂಡ ಈ ಸಂಸ್ಥೆಯಲ್ಲಿ ಕಲಿತಂಥ ಮಕ್ಕಳು, ಕಣ್ಣೂರಲ್ಲಿ ಒಂದು ಮದರಸದಲ್ಲಿ ಗುರುಗಳಾಗಿ, ಚರ್ಚಲ್ಲಿ ಗುರುಗಳಾಗಿ, ನೋಡ್ಲಿಕ್ಕೆ ಹೋದರೆ ಬೇರೆ ಬೇರೆ ಧಾರ್ಮಿಕ ಎಲ್ಲ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇವೆ. ಅದೇ ರೀತಿಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಅದು ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ಕಾರ್ಯಕ್ರಮಗಳಾಗಿರ್ಬೋದು. ಈ ಮಕ್ಕಳು ಯಾವ ಚಟಕ್ಕೂ ಒಳಗಾಗಬಾರ್ದು, ಕೆಟ್ಟ ಚಟಗಳಿಗೆ ವಿಶೇಷವಾಗಿ. ಇದು ಬಹಳ ಇಂಪಾರ್ಟೆಂಟ್. ಇವತ್ತು ದುಷ್ಪರಿಣಾಮಗಳ ಬಗ್ಗೆ, ಚಟಗಳು ಯಾವುದೆಲ್ಲ ಇದೆ, ಯಾವ ರೀತಿಯ ಚಟಗಳು ಇವತ್ತು ಮೈಗೂಡಿಸ್ಕೊಳ್ತಾರೆ ಮಕ್ಕಳು ಸುಲಭದಲ್ಲಿ, ಅದಕ್ಕೆ ತುತ್ತಾಗಿ ಲಾಸ್ಟ್ಗೆ ಪ್ರಾಣವನ್ನೇ ಕಳೆದುಕೊಳ್ಳುವಂಥದ್ದು. ಹಾಗಾಗಿ ನಿಮಗೆ ಒಳ್ಳೆ ತರಬೇತಿ ಸಿಗಬೇಕು ಅಂತೇಳಿ ನನಗೆ ಸಿಕ್ಕಿದ್ದೇ ಅವರು ಶರಣ್ ಅವರು ಮತ್ತು ನಮ್ಮ ಗುರುಪ್ರಸಾದ್ ಅವರು. ಅವರು ಸಿಗಲ್ಲ. ಅವರು ನಿಜವಾಗಿ 2 ದಿನಗಳ ಹಿಂದೆ ಫೋನ್ ಮಾಡಿ ವಿನಂತಿ ಮಾಡಿಕೊಂಡಾಗ ಖಂಡಿತ ಬರ್ತೇನೆ ಅಂತ. ಒಬ್ಬರಿಗೆ ಪಾಪ ಗುರು ಅವರಿಗೆ ಜ್ವರ ಇದೆ, ಆದರೂ ಕೂಡ ಅವರು ಏನನ್ನೋ ಲೆಕ್ಕಿಸದೆ ಏನೋ ತ್ಯಾಗಮಾಶು ಹೇಳಿದರು. ಒಂದು ಒಳ್ಳೆಯ ವಿದ್ಯಾಸಂಸ್ಥೆ, ಒಂದು ಹಳ್ಳಿಯಲ್ಲಿ ಇರುವಂಥ ಸಂಸ್ಥೆ ಇದು. ಅದೆಷ್ಟೋ ಸಾವಿರ ಗಟ್ಟಲೆ ಮಕ್ಕಳು ಇಲ್ಲಿ ಕಲಿತು ಹೋಗಿದ್ದಾರೆ. ಇಂಥ ಮಕ್ಕಳಿಗೆ ಒಂದು ಒಳ್ಳೆಯ ಟ್ರೈನಿಂಗ್ ಕೊಡಬೇಕು ಅಂತ ಬಹಳ ಪ್ರೀತಿಯಿಂದ ಬಂದಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ವಿದ್ಯಾಸಂಸ್ಥೆ ಇವತ್ತು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಬಹಳ ಒಳ್ಳೆಯ ಸಾಧನೆಯನ್ನು ಮಾಡಿದೆ. ರಾಷ್ಟ್ರಮಟ್ಟ ತನಕ ಸ್ಪೋರ್ಟ್ಸಲ್ಲಿ ಆಗಿರ್ಬೋದು, ಈ ವರ್ಷ ಕೂಡ ರಾಜ್ಯ ಪುರಸ್ಕಾರ ಮಕ್ಕಳನ್ನ 3 ಮಕ್ಕಳು ಪಡೆದದ್ದಾಗಿರ್ಬೋದು. ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಆಶುಭಾಷಣದಲ್ಲಿ ಪ್ರಥಮ ಸ್ಥಾನ ಪಡೆದ ದೀಕ್ಷಿತ ಆಗಿರ್ಬೋದು. ಡ್ಯಾನ್ಸಲ್ಲಿ, ಜಾನಪದ ನೃತ್ಯದಲ್ಲಿ ತೃತೀಯ ಸ್ಥಾನ ಪಡೆದದ್ದಾಗಿರ್ಬೋದು. ಪಠ್ಯದಲ್ಲಿ SLCಯಲ್ಲಿ ಪಂಪ ಎನ್ನೋ ಹುಡುಗ 100 ಗಣಿತದಲ್ಲಿ ಪಡೆದಂತಾಗಿರ್ಬೋದು. 599 ಅಂಕಗಳನ್ನು ಪಡೆದಂಥ ವಿದ್ಯಾಸಂಸ್ಥೆ SLCಯಲ್ಲಿ, ಸುಮಾರು 94-95% ನೆನಪಿಟ್ಟುಕೊಳ್ಳಿ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೇವೆ ಅಂದರೆ, ಈ ವಿದ್ಯಾಸಂಸ್ಥೆ ಈ ರೀತಿಯ ಕೆಲಸಗಳನ್ನ ಮಾಡಬೇಕಾದ್ರೆ ಒಂದು ಒಳ್ಳೆಯ ಆಡಳಿತ ಮಂಡಳಿ ನಮ್ಮೊಂದಿಗಿದೆ. ತ್ರಿಶಕ್ತಿ ವಿದ್ಯಾವರ್ಧಕ ಸಂಘ ಅಂತ, ಪಾವೂರು ಹರೇಕಳ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಎಲ್ಲ ಅಧ್ಯಕ್ಷರಾಗಿರ್ಬೋದು, ಪದಾಧಿಕಾರಿಗಳು ಹಿಂದಿನಿಂದ ಇವತ್ತಿನ ತನಕ ಈ ವಿದ್ಯಾಸಂಸ್ಥೆಯನ್ನು ಬಹಳ ಯಾವುದಕ್ಕೂ ಕುಂದುಕೊರತೆಗಳು ಬಾರದ ಹಾಗೆ ಕಟ್ಟಿ ಬೆಳೆಸಿದಂಥ ಹಿರಿಯರು ನಮ್ಮೊಂದಿಗೆ ಮಾರ್ಗದರ್ಶಕರಾಗಿ, ನಮಗೆ ಆಗಾಗ ತಪ್ಪಿದಾಗ ಎಡವಿದಾಗ ಸರಿಯಾದ ಸಲಹೆ ಸೂಚನೆ ಕೊಟ್ಟು ಮುನ್ನಡೆಸುವಂಥ ಆಡಳಿತ ಮಂಡಳಿ ಒಂದು ಕಡೆ, ಒಂದು ಒಳ್ಳೆಯ ಶಿಕ್ಷಣ ಇಲಾಖೆ, ಹಾಗೆ ಪ್ರೀತಿಯ ವಿದ್ಯಾರ್ಥಿಗಳು ಮತ್ತು ಎಲ್ಲ ಪೋಷಕ ವೃಂದ, ಬಹಳ ಒಳ್ಳೆಯ ಪೋಷಕ ವೃಂದದವರು ನಮಗೆ ಒಳ್ಳೆಯ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮಗಳಿಗೆ. ಇವತ್ತು ಕೂಡ ಬರಬೇಕು ಅಂತ ಹೇಳಿದಾಗ ಬರ್ತಾ ಇದ್ದಾರೆ. ಎಲ್ಲ ಪೋಷಕರ ಸಹಕಾರ ಕೂಡ ಇಲ್ಲಿ ನೆನಪಿಸಿಕೊಳ್ತಾ ಈ ಕಾರ್ಯಕ್ರಮವನ್ನು ಸಣ್ಣ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತೇವೆ. ಇದೀಗ ನಮ್ಮ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ. ಮಾತೆ ಪೂಜಕದಾನು ಎನ್ನಯ ಶಿರವನಿಡುವೆನು ಅಡಿಯಲಿ, ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ. ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಭರದಲ್ಲಿ, ನಿನ್ನ ನಾಮ ನಿನಾದವಾಗಲಿ ಶ್ರಮಿಪೆನ ಪ್ರತಿಕ್ಷಣದಲ್ಲಿ. ನಿನ್ನ ಗೌರವಕ್ಕೆದುರು ಬರುವ ಬಲವ ಮುರಿವೆನು ಛಲದಲ್ಲಿ, ನಿನ್ನ ಗೌರವಕ್ಕೆದುರು ಬರುವ ಬಲವ ಮುರಿವೆನು ಛಲದಲ್ಲಿ. ಜಗದ ಜನನಿ ಭಾರತಿ ಇದ ಕೇಳಿ ನಲಿಯುವೆ ಮನದಲ್ಲಿ, ಮಾತೆ ಪೂಜಕದಾನು ಎನ್ನಯ ಶಿರವನಿಡುವೆನು ಅಡಿಯಲಿ, ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ, ಒಂದೇ ಆಸೆಯು ಮನದಲ್ಲಿ, ಒಂದೇ ಆಸೆಯು ಮನದಲ್ಲಿ. ಪ್ರಾರ್ಥನೆಗಿದ್ದಂಥ ವಿದ್ಯಾರ್ಥಿಗಳಿಗೆ ವಂದನೆಗಳು. ಅಲ್ಲಿ ಇನ್ನೊಂದು ಲೈನ್ ಮಾಡ್ಬೋದು ಬೇಕಾದರೆ ಟೀಚರ್, ಇನ್ನೊಂದು ಲೈನ್ ಮಾಡಲಿ ಆ ಮಕ್ಕಳು ಹಿಂದೆ ಕುಳಿತವರು. ಇದೀಗ ಬಂದಂಥ ನಮ್ಮ ಅತಿಥಿಗಳನ್ನು ಪ್ರೀತಿಯಿಂದ ಸ್ವಾಗತಿಸಿ ಗೌರವಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಈ ನೆಲೆಯಲ್ಲಿ ಎಲ್ಲರನ್ನು ಸ್ವಾಗತಿಸಬೇಕು ಅಂತೇಳಿ ನಮ್ಮ ವಿಜ್ಞಾನ ಶಿಕ್ಷಕರಾಗಿರುವಂಥ ಶ್ರೀಯುತ ಕೃಷ್ಣಶಾಸ್ತ್ರಿ ಅವರಲ್ಲಿ ವಿನಂತಿ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ಶ್ರೀರಾಮಕೃಷ್ಣ ಶಾಲೆ
ಪ್ರೌಢಶಾಲೆ ಹರೇಕಳ ಇದರ ಸಭಾಂಗಣದಲ್ಲಿ ನಾವು ಇವತ್ತು ದುಶ್ಚಟಗಳ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿ ಕಾರ್ಯಾಗಾರವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಇದು ಒಂದು ಬಹಳ ಪ್ರಾಮುಖ್ಯವಾದಂಥ ಒಂದು ಕಾರ್ಯಕ್ರಮ. ಯಾಕೆಂದರೆ ವಿದ್ಯಾರ್ಥಿಗಳು ಎಷ್ಟೇ ಬುದ್ಧಿವಂತರಿದ್ದರೂ ದುಶ್ಚಟಕ್ಕೆ ಬಿದ್ದರು ಅಂತ ಹೇಳಿದರೆ ಅವರ ಯಾವ ಬುದ್ಧಿವಂತಿಕೆಯೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ತಮ್ಮ ಜೀವನವನ್ನೇ ಅವರು ಹಾಳು ಮಾಡಿಕೊಳ್ಬೇಕಾಗುತ್ತೆ. ಸೊ ಆದ್ದರಿಂದ ಪೋಷಕರ ಸಭೆಯೊಟ್ಟಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡದ್ದು ಬಹಳ ಅನುಕೂಲ ಅಂತ ನಾವು ತಿಳ್ಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷತೆ ಸ್ಥಾನವನ್ನು ವಹಿಸಲಿಕ್ಕಾಗಿ ನಮ್ಮ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಸಂಚಾಲಕರಾದಂಥ ನಮ್ಮ ಉಭಯ ಸಂಸ್ಥೆಗಳ ಸಂಚಾಲಕರಾದಂಥ ಕಡಂಜ ಸೋಮಶೇಖರ್ ಚೌಟ್ರವರು ಆಗಮಿಸಿದ್ದಾರೆ. ಇವರನ್ನು ನಾನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೆ ಇವರನ್ನು ಉದ್ಘಾಟನೆಯನ್ನು ಕೂಡ ನೆರವೇರಿಸಿಕೊಡ್ಬೇಕು ಅಂತ ಕೂಡ ಇವರಲ್ಲಿ ಕೇಳಿಕೊಳ್ತೇನೆ. ಈ ಕಾರ್ಯಕ್ರಮಕ್ಕೆ ತರಬೇತುದಾರರಾಗಿ ಮುಖ್ಯವಾಗಿ ಇಲ್ಲಿ ನಿಮ್ಮೆಲ್ಲರಿಗೂ ಕೂಡ ತರಬೇತನ್ನು ಕೊಡಲಿಕ್ಕೆ ಆಗಮಿಸಿದ್ದಾರೆ ಶ್ರೀ ಶರಣ್ ಅಂತ, ವ್ಯಸನ ಮತ್ತು ಪುನರ್ವಸತಿ ಕೇಂದ್ರ. ಸೊ ಇವರು ನಿಮಗೆ ದುಶ್ಚಟಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೆ ಇನ್ನೋರ್ವರು ಸಂಪನ್ಮೂಲ ವ್ಯಕ್ತಿ ಗುರುಪ್ರಸಾದ್, ಶ್ರೀ ಗುರುಪ್ರಸಾದ್, ವ್ಯಸನ ಮತ್ತು ಪುನರ್ವಸತಿ ಕೇಂದ್ರ. ಇವರು ನಿಮಗೆ ಕೂಡ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ವೇದಿಕೆಯಲ್ಲಿ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಉಷಾಲತಾ ಟೀಚರ್, ಇವರು ಕೂಡ ಆಗಮಿಸಿದ್ದಾರೆ. ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನೋರ್ವರು ಹಿರಿಯ ಶಿಕ್ಷಕಿ ಶ್ರೀಮತಿ ಮೋಹಿನ್ ಟೀಚರ್, ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೆ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದಂಥ ಶ್ರೀ ಜನಾರ್ದನ್, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಹೊಸಕರು ಚಾನಲ್ ನಿರ್ದೇಶಕರಾದಂಥ ವಿದ್ಯಾಧರ ಶೆಟ್ಟರು ಕೂಡ ಆಗಮಿಸಿದ್ದಾರೆ. ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನು ಈ ಮಾಹಿತಿ ಶಿಬಿರದ ಕೇಂದ್ರ ಬಿಂದು ನಮ್ಮ ವಿದ್ಯಾರ್ಥಿಗಳ ಪೋಷಕರು, 8ನೇ ತರಗತಿಯ ಪೋಷಕರು ಮತ್ತು 9ನೇ ತರಗತಿ ಪೋಷಕರು ಆದಷ್ಟು ಸಂಖ್ಯೆಯಲ್ಲಿ ಸೇರಿದ್ದೀರಿ. ನಿಮ್ಮೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ನೆಚ್ಚಿನ ವಿದ್ಯಾರ್ಥಿನಿಗಳನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ನನ್ನ ಈ ಸ್ವಾಗತ ಭಾಷಣವನ್ನು ಇಲ್ಲಿಗೆ ಕೊನೆಗೊಳಿಸ್ತೇನೆ. ವಂದನೆಗಳು. ಸಭಾಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಯುತ ಕಡಂಜ ಸೋಮಶೇಖರ್ ಚೌಟ್ರವರಿಗೆ ರವಿಶಂಕರ್ ಸರ್ ಅವರು ಒಂದು ಗುಲಾಬಿ ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಹಾಗೆ ಇವತ್ತಿನ ಮುಖ್ಯ ತರಬೇತುದಾರರು ಆಗಿರುವಂಥ ಶ್ರೀಯುತ ಶರಣ್ ಅವರಿಗೆ ಕೃಷ್ಣಶಾಸ್ತ್ರಿ ಅವರು ಬಂದು ಗುಲಾಬಿ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಹಾಗೆ ಮತ್ತೊರುವರು ತರಬೇತುದಾರರಾದಂಥ ಗುರುಪ್ರಸಾದ್ ಗುರು ಅವರಿಗೆ ಶಿವಣ್ಣ ಅವರು, ಶಿವಕುಮಾರ್ ಅವರು ಗುಲಾಬಿ ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಮತ್ತು ನಮ್ಮವರೇ ಜನಾರ್ದನ್ ಅವರು ಇದ್ದಾರೆ, ಹಾಗೆ ಉಷಾಲತಾ ಟೀಚರ್ ಅವರು ಇದ್ದಾರೆ, ಹಾಗೆ ನಮ್ಮ ಮೋಹಿನಿ ಟೀಚರ್ ಅವರು ಕೂಡ ಇದ್ದಾರೆ. ಬಂಧುಗಳೇ, ಈ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರುವಂಥ ಶ್ರೀಯುತ ಅಬ್ದುಲ್ ಮಜೀದ್ ಅವರಿದ್ದಾರೆ. ಅವರ ಇರುವಿಕೆಯನ್ನು ಕೂಡ ಬಹಳ ಪ್ರೀತಿಯಿಂದ ಗುರುತಿಸಿ ಗೌರವಿಸ್ತೇವೆ. ನಮ್ಮ ಕೃಷ್ಣಶಾಸ್ತ್ರಿ ಅವರು ಇವರಿಗೆ ಗುಲಾಬಿ ನೀಡಿ ನಮ್ಮ ಅಬ್ದುಲ್ ಮಜೀದ್ ಅವರಿಗೆ ಸ್ವಾಗತಿಸಬೇಕು ಅಂತೇಳಿ ವಿನಂತಿ. ಆತ್ಮೀಯರೇ, ಈಗಾಗಲೇ ಹೇಳಿದ ಹಾಗೆ ಸಣ್ಣ ಕಾರ್ಯಕ್ರಮ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ನಮ್ಮ ಸಂಚಾಲಕರು ಕಡಂಜ ಸೋಮಶೇಖರ್ ಚೌಟ್ರು ಸಂಚಾಲಕರಾಗಿ ಶಾಲೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಪಠ್ಯೇತರ ಚಟುವಟಿಕೆಯಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಶಾಲೆ ಎನ್ನುವುದರ ಮಟ್ಟಿಗೆ ಅವರು ಕಾಯ ವಾಚ ಮನಸ್ಸ ನಮ್ಮೊಂದಿಗೆ ಸಹಕಾರ ಮಾಡ್ತಾ ಇರುವಂಥ ಕಡಂಜ ಸೋಮಶೇಖರ್ ಚೌಟ್ರು ದೀಪ ಪ್ರಜ್ವಲನೆ ಮಾಡುವ ಮುಖೇನ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ.
ಈ ಒಂದು ತರಬೇತಿ ಕಾರ್ಯಕ್ರಮ ನೆರವೇರಿಸಿಕೊಡಬೇಕು ಅಂತೇಳಿ ಶ್ರೀಯುತ ಶರಣ್ ಅವರು, ಹಾಗೆ ನಮ್ಮ ಗುರುಪ್ರಸಾದ್ ಅವರಲ್ಲಿ ವಿನಂತಿ ಮಾಡಿ. ಸೊ ಗುಡ್ ಮಾರ್ನಿಂಗ್. ಕೇಳೋದಿಲ್ಲ? ಗುಡ್. ಸೊ ಇಲ್ಲಿ ನಾವು ಇವತ್ತು ಒಂದು ತರಬೇತಿಯನ್ನು ಮಾಡಬೇಕಂತ ನಿಮ್ಮ ಸ್ಕೂಲ್ನವರು ಅರೇಂಜ್ಮೆಂಟ್ ಮಾಡಿದ್ದಾರೆ. ರಿಯಲಿ ಒಂದು ಗ್ರೇಟ್ ಎಫರ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ಇವತ್ತು ನಾವು ಈ ದುಶ್ಚಟಗಳು ಅಂತ ಹೇಳ್ತೇವಲ್ಲ, ಈಗ ಇಲ್ಲಿ ಹಾಕಿದ್ರು, ಅದರ ಪರಿಣಾಮಗಳ ಬಗ್ಗೆ ನಿಮಗೆ ಒಂದು ತರಬೇತಿ. ನಿಮ್ಮೊಟ್ಟಿಗೆ ನಿಮ್ಮ ಮನೆಯವರು ಕೂಡ ಬಂದಿದ್ದಾರೆ. ಸೊ ಇಟ್ ಈಸ್ ರಿಯಲಿ ಗ್ರೇಟ್. ಯಾಕೆಂದರೆ ಇವತ್ತು ನಾವು ಸಮಾಜದಲ್ಲಿ ನಾವೊಂದು ರಿಹ್ಯಾಬಿಟೇಷನ್ ಸೆಂಟರ್ ಅಂದರೆ ಡಿಅಡಿಕ್ಷನ್ ಸೆಂಟರ್ ನಾವು ರನ್ ಮಾಡ್ತಿದ್ದೇವೆ. ಸೊ ನಾವಲ್ಲಿ ಇವತ್ತು ತುಂಬ 21 ವರ್ಷದವರು ಅಲ್ಲ, ನಮಗೆ ಕಾಲ್ ಬರ್ತದೆ 13-14 ವರ್ಷದವರು ಡ್ರಗ್ಸಿಗೆ ಬಲಿಯಾಗಿ ಅಡ್ಮಿಷನ್ಗೆ ಬರುವ ಪರಿಸ್ಥಿತಿಗೆ ಇವತ್ತು ಆ ಸ್ಟೇಜ್ನಲ್ಲಿದೆ ಯುವ ಜನಾಂಗ. ನಮಗೆ ಶಾಕ್ ಆಗ್ತದೆ. ಯಾಕೆಂದರೆ 19 ವರ್ಷದಲ್ಲಿಯೇ ಮಾನಸಿಕ ರೋಗಗಳು, ಈ ಸಬ್ಸ್ಟೆನ್ಸ್ಗಳನ್ನು, ಈ ಮಾದಕ ದ್ರವ್ಯಗಳನ್ನು ತಗೊಂಡು 19-18 ಆಗುವಾಗಲೇ ಮಕ್ಕಳಿಗೆ ಇವತ್ತು ಮಾನಸಿಕ ರೋಗಗಳು, ಸೈಕೋಸಿಸ್ ಇರಲಿ, ಬಯೋಪೋಲರ್ ಇರಲಿ, ಬೇರೆ ಬೇರೆ ರೀತಿಯ ಮನಸ್ಸಿನ ತೊಂದರೆಗೆ ಒಳಗಾಗಿ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಯಾಕೆ ಆಗ್ತಿದೆ ಅಂದರೆ ಇವತ್ತು ನಮ್ಮ ಯುವ ಜನಾಂಗ ಬೇಡ ಇಲ್ಲದ ಚಟಗಳಿಗೆ ಬಲಿಯಾಗಿ ಅವರ ಜೀವನ ಮಾತ್ರ ಅಲ್ಲ, ಅವರ ಮನೆಯವರ ಜೀವನವನ್ನೇ ನರಕ ಮಾಡ್ತಿದ್ದಾರೆ. ರಿಯಲಿ ಶಾಕಿಂಗ್. ಇವತ್ತು ರೀಸೆಂಟ್ಲಿ ಕಮಿಷನರ್ ಆಫ್ ಪೊಲೀಸ್, DC ಅವರೆಲ್ಲ ತುಂಬ ಕೆಲವು ಮೆಕ್ಯಾನಿಸಮನ್ನು ಇವತ್ತು ಪ್ರೋಟೋಕಾಲ್ಗಳನ್ನು ಫಾಲೋ ಮಾಡ್ತಿದ್ದಾರೆ. ತುಂಬ ಯುವಕರಿಗೆ, ಪೊಲೀಸ್ನವರೇ ಇವತ್ತು ಆ ಸ್ಟೇಷನ್ನಲ್ಲಿರುವವರಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕೊಡುವ ಅಂತ ಎಲ್ಲ ವ್ಯವಸ್ಥೆ ಇದೆ. ಸೊ ಡೈರೆಕ್ಟಾಗಿ ನಾವು ಇವತ್ತಿನ ಟಾಪಿಕ್ಕಿಗೆ ಬರುವ, ದುಶ್ಚಟಗಳು ಎಲ್ಲಿಂದ ಶುರು ಆಗ್ಬೋದು, ಯಾಕೆ ಶುರು ಆಗ್ತದೆ, ನಾಳೆ ನಾನು ಅದಕ್ಕೆ ಬಲಿಯಾಗ್ಬೋದಾ? ಈಗ ಪೇರೆಂಟ್ಸ್ನವರಿದ್ದಾರೆ, ಮಕ್ಕಳನ್ನು ತುಂಬ ಪ್ರೀತಿಯಿಂದ ಸಾಕ್ತಾರೆ ಅಲ್ಲ, ತುಂಬ ಕನಸು ಕಾಣ್ತಾರೆ. ನಿಮಗೆ ಕೂಡ ಕನಸು, ಆಸೆ, ಆಕಾಂಕ್ಷೆಗಳು ಇರ್ಬೋದು. ಈಗ ಸರ್ ಒಂದು ನಿಮ್ಮ ಸೈನ್ಸ್ ಅವರೊಂದು ಮಾತು ಹೇಳಿದರು, ಒಮ್ಮೆ ಈ ದುಶ್ಚಟಗಳಿಗೆ ಬಲಿಯಾದರೆ ಅವನ ಜೀವನ ಕಂಪ್ಲೀಟಾಗಿ ನಾಶ ಆಗಿ ಹೋಗ್ತದೆ ಅಂತ. ಇದು 100% ಸತ್ಯ. ಈಗ ಫಸ್ಟಿಗೆ ನಾವು ನೋಡಿದಂತೆ ಮಕ್ಕಳು ಈಗ ಈ ಚೈನಿಗೆ ಅಲ್ಲ, ಈ ತಂಬಾಕುಗೆ, ಸಿಗರೇಟಿಗೆ, ಬೀಡಿಗಳಿಗೆ ಫಸ್ಟಿಗೆ ಬಲಿಯಾಗ್ತಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡುವ. ಮತ್ತು ಶರುಣ್ ಅವರಿದ್ದಾರೆ, ಅವರು ಡ್ರಗ್ ಅಡಿಕ್ಷನ್ನ ಬಗ್ಗೆ ಮಾತಾಡ್ತಾರೆ, ಮೊಬೈಲ್ ಅಡಿಕ್ಷನ್ನ ಬಗ್ಗೆ ಮಾತಾಡ್ತಾರೆ, ಬೇರೆ ಬೇರೆ ರೀತಿಯ ಚಟಗಳಿದೆ ಇವತ್ತು, ಇಂಟರ್ನೆಟ್ ಅಡಿಕ್ಷನ್ ಇದೆ. ಸೊ ನಾನು ಈ ತಂಬಾಕು, ಸಿಗರೇಟ್ ಇರ್ಬೋದು, ಅಲ್ಲ ಬಾಯಿಯಲ್ಲಿ ಆ ಕುಳ್ಳಿಪ್ಪಿಡುವಂಥದ್ದು, ತುಂಬ ಮಕ್ಕಳಲ್ಲಿ ಸ್ಕೂಲಲ್ಲಿ ನಾವು ಅವೇರ್ನೆಸ್ ಪ್ರೋಗ್ರಾಮಿಗೆ ಹೋಗುವಾಗ ಪ್ರಿನ್ಸಿಪಾಲ್ ಅವರು ತೆಗೆದು ತೋರಿಸ್ತಾರೆ, ನೋಡಿ ನಮ್ಮ ಸ್ಟೂಡೆಂಟ್ನವರ ಹತ್ರ ಇದು ಚೈನಿದು ಪ್ಯಾಕೆಟ್, ಕುಳ್ಳಿಪ್ಪುದು ಪ್ಯಾಕೆಟ್ ಸಿಕ್ಕಿದೆ ಅಂತ. ಯಾಕೆ ಇವರು ಅದನ್ನು ಇಡ್ಲಿಕ್ಕೆ ಶುರು ಮಾಡಿದೆ? ಅದರಲ್ಲಿ ಏನು ಸಿಗ್ತದೆ? ಯಾಕಿರ್ಬೋದು? ಮಕ್ಕಳು ಸಿಗರೇಟಿಗೆ ಯಾಕೆ ಆಕರ್ಷಣೆ ಒಳಗಾಗ್ತಾರೆ? ಯಾಕೆಂದರೆ ಒಂದು ಕಾರಣ, ಇವತ್ತಿನ ಪಿಕ್ಚರ್ ಮೂವೀಸ್ಗಳಲ್ಲಿ ಹೀರೋ ಕೈಯಲ್ಲಿ ಏನಿರ್ತದೆ? KGF ನೋಡಿದ್ದೀರಾ? ಏನು ಮಾಡ್ತೇನೆ ಅವನು? ಆಗ ನಮ್ಮ ಒಂದು ಈ ಮನಸ್ಸಿಗೆ, ನಮ್ಮ ಚಿಕ್ಕ ಮಕ್ಕಳ ಮನಸ್ಸಿಗೆ ಏನಾಗ್ತದೆ ಅಂದರೆ ಒಂದು ರೀತಿಯ ಆಕರ್ಷಣೆ. ಅವನು ಸೇರ್ತಾನೆ, ನಾನು ಸೇದಿದ್ರೆ ಎಂತ ಆಗ್ಬೋದು, ಅವನು ಸಿಗರೇಟ್ ಇದ್ದು ಸ್ಟೈಲ್ ಹೊಡಿತಾನೆ ಅಲ್ಲ. ಇವತ್ತಿನ ಪಿಕ್ಚರ್ನಲ್ಲಿ ಕೂಡ ಇವತ್ತು ನಮ್ಮ ಟೈಮ್ನಲ್ಲಿ
ಹೀರೋ ಮತ್ತು ವಿಲನ್ ಬರುವಾಗ ಈ ವಿಲನ್ನನ್ನು ನೋಡುವಾಗ ನಮಗೆ ಕೋಪ ಬರ್ತಿತ್ತು, ಈಗ ಆಗಲ್ಲ. ಈಗ ವಿಲನ್ನನ್ನು ಹೀರೋ ಆಗಿ ತೋರಿಸ್ತಾರೆ ಅಲ್ಲ, ಹೌದಾ? ಹೌದಲ್ಲವ? KGF ಅಲ್ಲಿ ಅವನೆಂಥದ್ದು, ಇಸ್ ಆ್ಯಕ್ಚುಲಿ ಸ್ಮಗ್ಲರ್ ಅಲ್ಲ, ಇಸ್ ಎ ಸ್ಮಗ್ಲರ್. ಮಾತ್ರ ನಮಗೆ ಇವತ್ತು ಆ ರೀತಿಯಲ್ಲಿ ತೋರಿಸ್ತಿದ್ದಾರೆ. ನೋಡಿ, ನಾನೊಂದು ವಿಷಯ ಹೇಳ್ತೇನೆ, ಪಿಕ್ಚರ್ ಉಂಟಲ್ಲ, ಎರಡೂವರೆ ಗಂಟೆಯಲ್ಲಿ ಮುಗೀತದೆ. ಜೀವನ ಆಗಿಲ್ಲ. ಜೀವನ ನಮಗೆ ತುಂಬ ವರ್ಷಗಳು ಜೀವಿಸಲಿಕ್ಕಿದೆ. ನಮ್ಮ ಆಶೆ, ನಮ್ಮ ಆಕಾಂಕ್ಷೆ, ನಮ್ಮ ಕನಸು, ನಮ್ಮ ಎತ್ತವರನ್ನು ನಾವು ನೋಡಬೇಕು. ನಾಳೆ ನಿಮಗೆ ಮಕ್ಕಳಾಗ್ತಾರೆ ಅಲ್ಲ, ಕನಸಿಲ್ಲವ ಉಂಟಲ್ಲ? ಸೊ ಇಂಥ ವಿಚಾರದಲ್ಲಿ ನಾವು ಈ ಸಿಗರೇಟ್ಗಳಿಗೆ ಫಸ್ಟಿಗೆ ಇಟ್ಸ್ ಗೇಟವೇ ಡ್ರಗ್ ಅಂತ ಹೇಳ್ತೇವೆ ನಾವು. ಗೇಟವೇ ಡ್ರಗ್ ಅಂದರೆ ಫಸ್ಟಿಗೆ ಸ್ಟಾರ್ಟ್ ಆಗುವಂಥದ್ದು. ಸೊ ಇಲ್ಲಿ ಸ್ಲೈಡಲ್ಲಿ ನೋಡಿ, ಸಿಗರೇಟ್ನಿಂದ ಯಾವುದೆಲ್ಲ ರೀತಿಯ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ. ಕ್ಯಾನ್ಸರ್ ಆಗ್ಬೋದು, ಹಾರ್ಟ್ ಡಿಸೀಸ್, ಸ್ಟ್ರೋಕ್, ಲಂಗ್ ಡಿಸೀಸ್, ಡಯಾಬಿಟೀಸ್, ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪ್ಲುಮಿನರಿ ಡಿಸೀಸ್, COPD ಅಂತ ಹೇಳ್ತೇವೆ, ಟ್ಯುಬರ್ಕ್ಲೋಸಿಸ್. ಒಂದು ಸಿಗರೇಟ್ನಲ್ಲಿ 4,000 ಚಿಲ್ಲರೆ ಕೆಮಿಕಲ್ಸ್ ಒಂದು ಸಿಗರೇಟ್ನಲ್ಲಿದೆ. 4,000+ ಟಾರ್ ಇರ್ಬೋದು, ಕಾರ್ಬನ್ ಮೊನಾಕ್ಸೈಡ್ ಇರ್ಬೋದು, ನಿಕೋಟಿನ್ ಇದೆ. ಸೊ ಬೇರೆ ಬೇರೆ ರೀತಿಯ ಕೆಮಿಕಲ್ಸ್ಗಳನ್ನು ಈ ಸಿಗರೇಟ್ನಲ್ಲಿ ಹಾಕ್ತಾರೆ. ಇನ್ನೊಂದು ಎಡಿಕ್ಟಿವ್ ಕೆಮಿಕಲ್ಸ್ ಹಾಕ್ತಾರೆ. ಯಾಕೆಂದರೆ ಆ ವ್ಯಕ್ತಿ ಒಮ್ಮೆ ಆ ಕಂಪನಿಯ ಸಿಗರೇಟನ್ನು ಸೇದಿದ್ರೆ ಪುನಃ ಪುನಃ ಸೇದಬೇಕಂತ. ಒಂದು ಶಾಕಿಂಗ್ ನ್ಯೂಸ್ ಎಂತಂದರೆ, ಇಂಡಿಯಾದಲ್ಲಿ ತಂಬಾಕು ಕಂಪನಿ, ನೀವು ನೋಡಿರ್ಬೋದಲ್ಲ, ವಿಮಲ್ ಇದು ಅಡ್ವರ್ಟೈಸ್ಮೆಂಟ್ ಬರ್ತದಲ್ಲ TV ಯಲ್ಲಿ, ನೋಡಿದ್ದೀರಾ? ಯಾರು ಅಡ್ವರ್ಟೈಸ್ಮೆಂಟಲ್ಲಿ ಬರೋದು? ಶಾರುಖ್ ಖಾನ್, ಅಜಯ್ ದೇವಗನ್ ಮತ್ತು ಅಕ್ಷಯ್ ಕುಮಾರ್ ಅಲ್ಲ. ಇಂಥ 3 ಸೂಪರ್ ಸ್ಟಾರ್ಸ್ಗಳನ್ನು ಇವರು ಅಡ್ವರ್ಟೈಸ್ಮೆಂಟಿಗೆ ಕರಿಬೇಕಾದ್ರೆ ಅವರ ಹತ್ರ ದುಡ್ಡು, ಹಣ ಎಷ್ಟು ಇರಬೇಕು? ಎಸ್. ಮತ್ತು ನಾವು ಇದನ್ನೆಲ್ಲ ತಿಂದು ಇಂಥ ರೋಗಗಳನ್ನು ನೆಕ್ಸ್ಟ್ ಇಂಥ ರೋಗಗಳಿಗೆ ನಾವು ಬಲಿ ಆಗ್ತೇವೆ. ನೋಡಿ, ಲಂಗ್ ಕ್ಯಾನ್ಸರ್. ಹೆಲ್ತಿ ಲಂಗ್ಸ್ ಹೇಗಿದೆ? ಇದು ಹೆಲ್ತಿ ಲಂಗ್ಸ್. ಇದು ಸಿಗರೇಟ್ ಎಳಿದ ನಂತರ ಲಂಗ್ಸ್ನಲ್ಲಿ ಯಾವ ರೀತಿಯಲ್ಲಿ ಪ್ಯಾಚಸ್ ಬೀಳ್ತದೆ ಗೊತ್ತಾಗೋದಿಲ್ಲ, ಸ್ಟೈಲ್ ಆಗಿ ಹೋಗೇ ಬಿಡ್ತಾರೆ. ಇಂಟರ್ನಲ್ ಆರ್ಗನ್ಸ್ ನಮ್ಮದು, ನಮ್ಮ ಹೊರಗಿಡ್ದು ಚರ್ಮ ಆದರೆ ಗಟ್ಟಿ ಉಂಟು, ಏನಾದರೂ ಗಾಯ ಆದರೆ ಮಲಮ್ ಹಾಕ್ಬೋದು, ಸ್ಟಿಚ್ ಹಾಕ್ಬೋದು, ಪ್ಲಾಸ್ಟರ್ ಹಾಕ್ಬೋದು. ಒಳಗೆ ಇಂಟರ್ನಲ್ ಆರ್ಗನ್ಸ್ ಹಾಗೆ ಇಲ್ಲ, ಮಲಮ್ ಕೂಡ ಹಾಕ್ಲಿಕ್ಕೆ ಆಗೋದಿಲ್ಲ, ಏನಾಗಲಿಕ್ಕೆ ಆಗೋದಿಲ್ಲ. ಸೊ ಇದು ನಮ್ಮ ಇಂಟರ್ನಲ್ ಆರ್ಗನ್ಸ್ಗೆ ಡ್ಯಾಮೇಜ್ ಮಾಡ್ತದೆ. ಸ್ಮೋಕಿಂಗ್ ಕ್ಯಾನ್ ಕಿಲ್ ಯು. ಸಿಗರೇಟ್ ಕಾಸಸ್ ಲಂಗ್ ಕ್ಯಾನ್ಸರ್. ಹಲ್ಲುಗಳಲ್ಲಿ ಕ್ಯಾನ್ಸರ್ ಆಗ್ತದೆ. ನೆಕ್ಸ್ಟ್ ಬರಲಿ. ಸೊ ಬೇರೆ ಬೇರೆ ರೀತಿಯ ತೊಂದರೆಗಳು ಇಲ್ಲಿದೆ. ಒಂದು ಮಿನಿಟ್ ನೋಡಿ, ಕ್ರಾನಿಕ್ ಡಿಸೀಸಸ್, ಪ್ಯಾಂಕ್ರಿಯಾಸ್, ಎಲ್ಲ ನಿಮ್ಮ ಇಂಟರ್ನಲ್ ಆರ್ಗನ್ಸ್, ಇದು ಎಲ್ಲ ಆರ್ಗನ್ಸ್ಗಳಿಗೆ ಇದನ್ನು ತೊಂದರೆ ಉಂಟು ಮಾಡುತ್ತದೆ. ನೆಕ್ಸ್ಟ್ ಹಾರ್ಟ್ ಡಿಸೀಸ್, ಥ್ರೋಟ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್. ಲಂಗ್ಸ್ ಹೇಗೆ ಆಗ್ತದೆ ನೋಡಿ ಸಿಗರೇಟ್ ಎಲ್ಲಿದ ನಂತರ. ಇದನ್ನು ನಾನು ನಿಮಗೆ ಭಯಪಡಿಸಲಿಕ್ಕೆ ತೋರಿಸುವುದಲ್ಲ, ದಿಸ್ ಈಸ್ ಅ ಫ್ಯಾಕ್ಟ್. ಅಡ್ವರ್ಟೈಸ್ಮೆಂಟಲ್ಲಿ ಬರುವಾಗ ಪಿಕ್ಚರ್ ಆ್ಯಕ್ಟರ್ನವರೆಲ್ಲ ಇದನ್ನೆಲ್ಲ ಹೇಳುವುದಿಲ್ಲ, ಇದು ಫ್ಯಾಕ್ಟ್, ಇದು ರಿಯಾಲಿಟಿ. ಒಮ್ಮೆ ಆ KMC ಹಾಸ್ಪಿಟಲ್ನಲ್ಲಿ ಹೋಗಿ ನೋಡುವಾಗ, ಕ್ಯಾನ್ಸರ್ ವಾರ್ಡಲ್ಲಿ ಎಲ್ಲ ಹೋಗಿ ನೋಡುವಾಗ ನಮಗೆ ನೋಡಲಿಕ್ಕೆ ಭಯಾನಕವಾಗಿ ಕಾಣ್ತದೆ. ಇಲ್ಲಿ ಎಲ್ಲ ಹೊಟ್ಟೆಯಾಗಿ, ಇಲ್ಲಿ ಹೊಟ್ಟೆಯಾಗಿ. ಕೂಲ್ ಲಿಪ್ ಅಂತ ನೀವು ಇಡ್ತೀರಲ್ಲ, ಅದರಲ್ಲಿ ಎಷ್ಟು ಕೆಮಿಕಲ್ ಇದೆ, ಎಡಿಕ್ಟಿವ್ ಸಬ್ಸ್ಟೆನ್ಸಸ್ ಇದೆ. ದುಡ್ಡಿನಲ್ಲಿ ಇಡ್ತಾರೆ, ಮತ್ತೆ ಏನಾಗ್ತದೆ, ಚಿಕ್ಕ ಒಂದು ಪೊಕ್ಕೆಯಾಗಿ ಆಗ್ತದೆ. ಅದನ್ನು ಮತ್ತೆ ನೋಡುವಾಗ ಅದು ಕ್ಯಾನ್ಸರ್. ಬಾಯಿಯಲ್ಲಿ, ನಾಲಿಗೆಯಲ್ಲಿ, ಅನ್ನನಾಳದಲ್ಲಿ. ಇಟ್ ಈಸ್ ವೆರಿ ಈಸಿ ಟು ಸ್ಟಾರ್ಟ್ ಮಾಡಲಿಕ್ಕೆ ಈಸಿ. ಅವನು ಎಳಿತಾನೆ, ನನ್ನ ಅಂಕಲ್ ಎಳಿತಾರೆ, ಅವರು ಎಳಿತಾರೆ, ನಾನು ಕೂಡ ಟ್ರೈ ಮಾಡ್ತೇನೆ, ಏನು ತಪ್ಪಿದೆ? ಮಾತ್ರ ಕೂಲ್ ಲಿಪ್, ಪಾನ್ ಪರಾಗ್, ಇದು ಗೇಟ್ವೇ ಸಬ್ಸ್ಟೆನ್ಸಸ್. ಇದು ಸ್ಟಾರ್ಟ್ ಆಗುವಂಥದ್ದು ಚಟ. ಇಲ್ಲಿಂದ ನೆಕ್ಸ್ಟ್ ಹೋಗ್ತಾರೆ. ಗಾಂಜಾ, ಚರಸ್, ಬ್ರೌನ್ ಶುಗರ್, ಹೆರೋಯಿನ್, ಈಗ MDMA ಎಲ್ಲ ಕಡೆಯಲ್ಲಿದೆ. ನಾನು ಹೇಳ್ತೇನಲ್ಲ, ನನಗೆ ಶಾಕ್ ಆಗ್ತದೆ. ನಮ್ಮ ಸೆಂಟರ್ಗೆ ಟ್ರೀಟ್ಮೆಂಟ್ಗೆ
ಹುಡುಗರು ಬರ್ತಾರೆ 20 ವರ್ಷ, ಒಳ್ಳೆ ಟ್ಯಾಲೆಂಟೆಡ್ ರ್ಯಾಂಕ್ ಹೋಲ್ಡರ್ಸ್. ಅವರ ಮಾನಸಿಕ ರೋಗ, ಅವರಷ್ಟಕ್ಕೆ ಮಾತಾಡುವಂಥದ್ದು, ಅವರಷ್ಟಕ್ಕೆ ನಗಡುವಂಥದ್ದು, ರಾತ್ರಿ ಎದ್ದುಕೊಂಡು ಆಚೆ ಈಚೆ ನಡ್ಕೊಂಡು ಹೋಗುವುದು. ಮನೆಯವರು ಬಂದು ಹೇಳ್ತಾರೆ ಒಮ್ಮೆ ಸರಿ ಮಾಡಿ ಅಂತ. ನಮಗೆ ಮ್ಯಾಜಿಕ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಬ್ರೈನ್ ಡ್ಯಾಮೇಜ್ ಆಗಿದೆ. ಇದು ಯಾಕೆ ಹೇಳ್ತಿದ್ದೇನೆ ಅಂದರೆ, ಒಂದು ಟೈಮ್ನಲ್ಲಿ ನಮ್ಮ ದೇಶವನ್ನು ವಾರ್ ಮಾಡಬೇಕಾದ್ರೆ ಆರ್ಮಿ ಬೇಕಿತ್ತು. ಈಗ ಆರ್ಮಿ ಬೇಡ, ಇಂಥ ಒಂದು ಚಟವನ್ನು ಹಾಕಿದರೆ ಸಾಕು. ಯಾಕಂದರೆ ಲಾಸ್ಟ್ ಇಯರ್ ಪಂಜಾಬ್ ನಮ್ಮ ಇಂಡಿಯನ್ ಆರ್ಮಿ ಸಿಲೆಕ್ಷನ್ನಿಗೆ ಪಂಜಾಬಿಂದ ಎಷ್ಟು ಜನರು ಬರ್ತಾರೆ ಗೊತ್ತಿರ್ಬೋದಲ್ಲ ನಿಮಗೆ. ಲಾಸ್ಟ್ ಇಯರ್ ಪಂಜಾಬಲ್ಲಿ ಆರ್ಮಿ ಸಿಲೆಕ್ಷನ್ ಆಗುವಾಗ ಯಾರಿಲ್ಲ. ಎಲ್ಲಿದ್ದಾರೆ ಯುವಕರು? ರಿಯಾಬಿನಲ್ಲಿದ್ದಾರೆ. ಎಲ್ಲಿದ್ದಾರೆ ಯುವಕರು? ಜೈಲಿನಲ್ಲಿದ್ದಾರೆ. ಆರ್ಮಿಗೆ ಸೇರಲಿಕ್ಕೆ ಒಂದು ಟೈಮ್ನಲ್ಲಿ ಪಂಜಾಬಲ್ಲಿ ಲೈನ್ ನಿಂತಿದ್ರು. ಲಾಸ್ಟ್ ಇಯರ್ 2022 ಸೆಲೆಕ್ಷನ್ನಲ್ಲಿ ಜನನೇ ಇಲ್ಲ. ಎಲ್ಲರೂ ಚಟಕ್ಕೆ ಬಲಿಯಾಗಿ, ಪಂಜಾಬ್ ಇವತ್ತು ಡ್ರಗ್ಸ್ನಲ್ಲಿ ತುಂಬ ಹಾಳಾಗಿ ಹೋಗಿದ ಒಂದು ರಾಜ್ಯ ಅಂತ ಹೇಳ್ಬೋದು. ಯಾರಿಲ್ಲ ಇವತ್ತು. ಸೊ ಯುವಕರನ್ನು, ನಮ್ಮ ದೇಶದ ನಾಳಿನ ಭವಿಷ್ಯವನ್ನು ಹಾಳು ಮಾಡಲಿಕ್ಕೆ, ಇವತ್ತು ಹೊರಗಿನ ನಮ್ಮ ನಾಶ ಮಾಡಲಿಕ್ಕೆ ಇವತ್ತು ಆರ್ಮಿ ಕಲಿಸ್ಬೇಕಂತಿಲ್ಲ, ಗನ್ಸ್ ಕಲಿಸ್ಬೇಕಂತಿಲ್ಲ. ಖಾಲಿ ಇಂಥದ್ದೊಂದು ಚಟವನ್ನು ಹಾಕಿದರೆ ಸಾಕು. ಸೊ ನಿಮ್ಮ ಹೆಲ್ತ್ ಫ್ಯಾಕ್ಟರ್, ನಿಮ್ಮ ಆರೋಗ್ಯ, ನೀವು ಸ್ಪೋರ್ಟ್ಸ್ನಲ್ಲಿ ಒಳ್ಳೆ ಇರ್ಬೋದು, ನಾಳೆ ನೀವು ತಂಬಾಕು ಎಳಿತೀರಾ, ಸಿಗರೆಟ್ ಎಳಿತೀರಾ, ನಾಳೆ ಓಡಲಿಕ್ಕೆ ಆಗೋದಿಲ್ಲ. ನಾನಾ ರೀತಿಯ ತೊಂದರೆಗಳು ಶುರು ಆಗ್ತದೆ. ಒಮ್ಮೆ ಈ ಕ್ಯಾನ್ಸರ್ ಎಲ್ಲ ಶುರು ಆದರೆ ಮತ್ತೆ ಟ್ರೀಟ್ಮೆಂಟಿಗೆ ಆಸ್ಪತ್ರೆಯಲ್ಲಿ ಓಡಾಡಬೇಕು. ಯಾರು? ನೀವು ಮಾತ್ರ ಅಲ್ಲ, ನಿಮ್ಮ ಮನೆಯವರು ಕೂಡ. ಸೊ ಅಂಡರ್ಸ್ಟ್ಯಾಂಡ್, ಇಟ್ ಈಸ್ ಡೇಂಜರಸ್. ಇದು ಗೇಟ್ವೇ. ನಾವು ಇವತ್ತು ನಿಮಗೆ ಬಂದಿದ್ದನ್ನೆಲ್ಲ ಯಾಕೆ ಹೇಳ್ತಿದ್ದೇವೆ ಅಂದರೆ, ಇವತ್ತಿನ ಈ ಏಜ್ ಉಂಟಲ್ಲ ನಿಮ್ಮದು, ಇದೊಂದು ಗೋಲ್ಡನ್ ಏಜ್ ಅಂತ ಹೇಳ್ಬೋದು. ಯಾಕೆ ಗೊತ್ತಾ? ಗೋಲ್ಡನ್ ಏಜ್ ನಾಳೆ ನಿಮ್ಮ ಒಂದು ಫ್ಯೂಚರಿಗೆ, ನಿಮ್ಮ ಒಂದು ಭವಿಷ್ಯಕ್ಕೆ ಈ ಟೈಮ್ನಲ್ಲಿ ನೀವು ಫೌಂಡೇಶನ್ ಹಾಕಬೇಕು. ಈ ಫೌಂಡೇಶನ್ನ ಮೇಲೆ ನಿಮ್ಮ ಫ್ಯೂಚರ್ ಇದೆ. ಇದೇ ಟೈಮ್ನಲ್ಲಿ ಬೇಡವಾದ ಚಟಗಳಿಗೆ ಬಲಿಯಾಗಿ, ಬೇಡವಾದ ವ್ಯಕ್ತಿಗಳೊಟ್ಟಿಗೆ ಸೇರಿ ನಿಮ್ಮ ಫ್ಯೂಚರನ್ನು ಹಾಳು ಮಾಡಬೇಡಿ, ನಿಮ್ಮ ಭವಿಷ್ಯವನ್ನು ಹಾಳು ಮಾಡಬೇಡಿ. ನಿಮ್ಮ ಮನೆಯವರು ಕಂಡ ಒಂದು ಕನಸನ್ನು ನುಚ್ಚುನೂರು ಮಾಡಬೇಡಿ, ಆ ತಪ್ಪನ್ನು ಮಾಡಬೇಡಿ. ಪ್ರಪಂಚ ಇವತ್ತು ತುಂಬ ಫಾಸ್ಟ್ನಲ್ಲಿ ಹೋಗ್ತಾ ಉಂಟು. ಇವತ್ತು ಟೆಕ್ನಾಲಜೀಸ್ ಎಲ್ಲ ಫಾಸ್ಟ್ ಇದೆ. ಸೊ ನಾನು ಕೂಡ ಅದೇ ಫಾಸ್ಟ್ನಲ್ಲಿ ಇವತ್ತು ಹೋಗಬೇಕು. ನನ್ನ ಕನಸು, ನನ್ನ ಆಸೆ, ನಾನೊಂದು ಬದುಕಬೇಕಾದ್ರೆ ಇವತ್ತು ಪ್ರಪಂಚ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಉಂಟು, ನಾನು ಕೂಡ ರೇಸ್ನಲ್ಲಿ ಅಷ್ಟೇ ಸ್ಪೀಡ್ನಲ್ಲಿ ಹೋಗಬೇಕು. ಇವತ್ತು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲ. ಯಾರಿಗೆ ಒಳ್ಳೆ ಕೆಲಸ ಸಿಗಬೇಕಂತ ಆಸೆ ಇಲ್ಲ? ಆಸೆ ಉಂಟ ಇಲ್ಲವ? ಹಾಂ, ಇಲ್ಲವ? ಮನೆಯಲ್ಲೇ ಕೂತ್ಕೊಳ್ಳೋದಾ? ಇಲ್ಲಲ್ಲ, ಕೆಲಸಕ್ಕೆ ಹೋಗಬೇಕಲ್ಲ. ಕೆಲಸಕ್ಕೆ ಹೋಗಿ ದುಡ್ಡು ಸಂಪಾದಿಸಬೇಕಲ್ಲ. ಸಂಪಾದಿಸಿದ ನಂತರ ಮನೆಯವರನ್ನು ನೋಡಬೇಕಲ್ಲ. ಇವತ್ತು ಮನೆಯವರು ತ್ಯಾಗ ಮಾಡಿ, ಅವರ ಖುಷಿಗಳನ್ನೆಲ್ಲ ತ್ಯಾಗ ಮಾಡಿ ನಿಮ್ಮ ಬೇಡಿಕೆಗಳನ್ನು ಪೂರೈಸ್ತಿದ್ದಾರಲ್ಲ. ತಂದೆ ತಾಯಿ ಮನೆಯಲ್ಲಿ ಕಷ್ಟಪಡುತ್ತಿದ್ದಾರೆ. ಕೆಲವು ಮನೆಯಲ್ಲಿ ಇಬ್ಬರು ಕೂಡ ದುಡಿತಾರೆ, ತಂದೆ ಕೂಡ ದುಡಿತಾರೆ, ತಾಯಿ ಕೂಡ ದುಡಿತಾರೆ. ಯಾರಿಗೋಸ್ಕರ? ನಿಮಗೋಸ್ಕರ, ನಿಮ್ಮ ಭವಿಷ್ಯಕ್ಕಿಗೋಸ್ಕರ. ನಾಳೆ ಒಂದು ಸೆಕ್ಯೂರ್ಡ್ ಲೈಫ್ ಬೇಕು ನಿಮಗೆ. ನನ್ನ ಮಗ, ನನ್ನ ಮಗಳು ನಾಳೆ ಸೆಟ್ಲ್ ಆಗಬೇಕು ಜೀವನದಲ್ಲಿ, ಅದು ಅವರ ಆಸೆ. ನಮ್ಮ ಸೆಂಟರಿಗೆ ಬರುವಾಗ ಮನೆಯವರು ಹೇಳ್ತಾರೆ, ನಮಗೆ ಏನು ಬೇಡ ಸರ್ ಅವರಿಂದ, ನಾವು ಏನು ಎಕ್ಸ್ಪೆಕ್ಟೇಷನ್ ಕೂಡ ಅವರಿಂದ ಇರಲಿಲ್ಲ. ನನಗೆ ನನ್ನ ಮಗ ಒಂದು ಚೆನ್ನಾಗಿದ್ದರೆ ಸಾಕು, ನನಗೇನು ಅವನು ದುಡ್ದು ನನ್ನನ್ನು ನೋಡಬೇಕು, ನನಗೆ ಕೊಡಬೇಕು ಅಂತ ನನಗಿಲ್ಲ, ನನಗೆ ಅವರೊಂದು ಚೆನ್ನಾಗಿದ್ದರೆ ಸಾಕು ಅಂತ ಹೇಳ್ತಾರೆ ಮನೆಯವರು. ಸೊ ಅವರ ಕನಸು, ನಿಮ್ಮ ಆಸೆ, ನಿಮ್ಮ ಆಕಾಂಕ್ಷೆಗಳನ್ನು ಚೂರು ಮಾಡಲಿಕ್ಕೆ ಹೋಗಬೇಡಿ. ಸೊ ನಾನು ಇಷ್ಟೇ ಈ ಟೊಬ್ಯಾಕೊ ಬಗ್ಗೆಯಲ್ಲಿ ಮಾತಾಡ್ತೇನೆ. ಬಾಕಿದು ಚಟ, ಡ್ರಗ್ ಎಡಿಕ್ಷನ್ ಇರ್ಬೋದು, ಮೊಬೈಲ್ ಎಡಿಕ್ಷನ್ ಇರ್ಬೋದು, ಅದರ ಪರಿಣಾಮಗಳು, ಅದರಿಂದ ಏನೆಲ್ಲ ಆಗ್ತದೆ, ಅದನ್ನು ಹೇಗೆ ತಡೆಗಟ್ಟಬಹುದು, ಹೌ ಟು ಸೇ ನೋ ಟು ಡ್ರಗ್ಸ್, ಆ ಪ್ಲೆಜ್ ಉಂಟು, ಅದನ್ನು ತಗೊಳ್ಳುವಂಥದ್ದು. ನಾನು ತಗೊಳ್ಳೋದಿಲ್ಲ. ಯಾರು ಎಂಥದ್ದು ಆಫರ್ ಮಾಡಿದರೂ ಕೂಡ ನನಗೆ ಬೇಡ. ಯಾಕೆಂದರೆ ನನಗೆ ನನ್ನ ಜೀವನ, ನನ್ನ ಮನೆ ಮತ್ತು ನನ್ನ ಜೀವನ ಇಂಪಾರ್ಟೆಂಟ್. ಇದೆಲ್ಲ ನಿಮ್ಮ ಕೈಯಲ್ಲಿದೆ. ಲೈಫ್ ಈಸ್ ಆಲ್ವೇಸ್ ಬಿಟ್ವೀನ್ ಬಿ ಆ್ಯಂಡ್ ಡಿ. ಗೊತ್ತುಂಟಾ? ಬಿ ಆ್ಯಂಡ್ ಡಿ. ಬಿ ಅಂದರೆ
ಬರ್ತ್, ಡಿ ಅಂದರೆ ಡೆತ್, ನಡುವಿನಲ್ಲಿ ಸಿ ಚಾಯ್ಸ್. ಚಾಯ್ಸ್ ಯು ಹ್ಯಾವ್ ಟು ಮೇಕ್. ಚಾಯ್ಸ್ ಮಾಡುವವರು ನಾವು, ಯಾವುದು ತಪ್ಪು ಯಾವುದು ಸರಿ. ಸೊ ಲೈಫ್ ಈಸ್ ಬಿಟ್ವೀನ್ ಬಿ ಆ್ಯಂಡ್ ಡಿ. ಆ ಚಾಯ್ಸ್ ನಾನು ಏನು ಮಾಡ್ತೇನೆ ಅದರ ಮೇಲೆ ನನ್ನ ಜೀವನ ಡಿಪೆಂಡ್. ಸಾಯಲಿಕ್ಕೆ ಎಲ್ಲರಿಗಿದೆ, ಹುಟ್ಟಿದ ನಂತರ ಸಾಯಲಿಕ್ಕೆ ಎಲ್ಲರಿಗಿದೆ. ಮತ್ತು ಚಾಯ್ಸ್ ಮಾಡುವವರು ನೀವು ಚಾಯ್ಸ್ ಸರಿಯಾಗಿ ಮಾಡಿದರೆ ಆಯ್ಕೆ ಸರಿಯಾಗಿ ಮಾಡಿ. ಸರಿಯಾದ ಫ್ರೆಂಡ್ಸ್, ಸರಿಯಾದ ಕಂಪನಿ, ಸರಿಯಾದ ಕೂಟ, ಒಳ್ಳೆಯ ಅಭ್ಯಾಸಗಳು, ಅದನ್ನು ಚಾಯ್ಸ್ ಮಾಡುವವರು ನೀವು. ಕೆಟ್ಟ ಅಭ್ಯಾಸವನ್ನು ಕೊಡುವಾಗ ಚಾಯ್ಸ್ ಮಾಡುವವರು ನೀವೇ. ಸೊ ಬಿ ಕೇರ್ಫುಲ್ ಚಾಯ್ಸ್ ಮಾಡುವಾಗ. ಕೆಲವು ಸರ್ತಿ ಲೈಫ್ನಲ್ಲಿ ಸೆಕೆಂಡ್ ಆಪ್ಷನ್ ಸಿಗೋದಿಲ್ಲ, ಕರೆಕ್ಟ್ ಮಾಡಲಿಕ್ಕೆ ಸೆಕೆಂಡ್ ಆಪರ್ಚುನಿಟಿ ಸಿಗೋದಿಲ್ಲ. ಸೊ ಯಾವ ಆಪರ್ಚುನಿಟಿ ಇವತ್ತು ನಿಮಗೆ ಸಿಕ್ಕಿದೆ, ಆ ಆಪರ್ಚುನಿಟಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ಇಂಥ ಬ್ಯಾಡ್ ಹ್ಯಾಬಿಟ್ಸ್ಗಳಿಗೆ ಬಲಿಯಾಗದೆ. ಇದರಲ್ಲಿ ಏನು ಸಿಗೋದಿಲ್ಲ, ಎಲ್ಲ ನಷ್ಟನೇ ಆಗೋದು, ಏನು ಲಾಭ ಇಲ್ಲ ಸಿಗರೇಟಲ್ಲಿ. ಸೊ ಸರಿಯಾದ ಚಾಯ್ಸ್ ಮಾಡಿ. ಮಾಡ್ತೀರಾ? ಇಲ್ಲ ಏನು ಕೇಳುವುದಿಲ್ಲ ಮಾರೆ. ಓಕೆ ಥ್ಯಾಂಕ್ ಯು. ಎಲ್ಲರಿಗೂ ವಂದಿಸುತ್ತಾ, ಈಗಾಗಲೇ ದುಷ್ಪರಿಣಾಮಗಳ ಬಗ್ಗೆ ನಿಮಗೆ ಗುರುಪ್ರಸಾದ್ ಅವರು ತಿಳಿಸಿ ಹೇಳಿದ್ದಾರೆ. ಏನಂದರೆ ಯುವ ಜನಾಂಗ ಯಾವ ರೀತಿ ಬೇಡವಾದ ಚಟಗಳಿಗೆ ಬಲಿಯಾಗುತ್ತಾರೆ, ಹೇಗೆ ಬಲಿಯಾಗಿ ಪ್ರಾಣವನ್ನೇ ಕಳೆದುಕೊಳ್ತಾರೆ, ಮತ್ತು ದುಶ್ಚಟಗಳು ಎಲ್ಲಿಂದ ಪ್ರಾರಂಭವಾಗ್ತದೆ, ಏಕೆ ಪ್ರಾರಂಭವಾಗ್ತದೆ, ಹೇಗೆ ಪ್ರಾರಂಭವಾಗ್ತದೆ, ಅದರಿಂದ ಹೇಗೆ ಅದು ಅವರು ಅದಕ್ಕೆ ಬಲಿಯಾಗ್ತಾರೆ, ಇದರ ಬಗ್ಗೆ ಎಲ್ಲ ತಿಳಿಸಿ ಹೇಳಿದ್ದಾರೆ. ಮತ್ತು ನಿಜವಾಗಿ ತಂಬಾಕು ಆಗಲಿ, ಮತ್ತು ಈ ಸಿಗರೆಟ್ಟು, ಪಾನ್ ಬೀಡ ಆಗಲಿ, ಮತ್ತು ಇಂಥವ ಎಲ್ಲ ಚೈನಿ ಎಲ್ಲವನ್ನು ಹೇಗೆ ತಿಂದರೆ ಯಾವ ರೀತಿ ಅದು ಪರಿಣಾಮವನ್ನು ಬೀರ್ತದೆ, ಕ್ಯಾನ್ಸರ್ಗೆ ಹೇಗೆ ಸುತ್ತಾಗ್ತಾರೆ, ಇದನ್ನೆಲ್ಲ ಅವರು ಸವಿರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಈ ದುಶ್ಚಟಗಳಿಗೆ ಬಲಿಯಾಗಿದ್ರೆ ಏನಂದರೆ ನಮ್ಮ ಮುಖ್ಯವಾಗಿ ಚಿಕ್ಕ ಪ್ರಾಯದಲ್ಲೇ, ಈ ಯುವ ಪ್ರಾಯದಲ್ಲಿ ಆ ದುಶ್ಚಟಗಳು ನಾವು ಬಿಟ್ಟು ಬಿಡಬೇಕು. ಏನಂದರೆ ನಮ್ಮ ಆರೋಗ್ಯ ಹಾಳಾಗ್ತದೆ, ಮಾನಸಿಕ ಖಿನ್ನತೆ ಉಂಟಾಗ್ತದೆ, ಮತ್ತು ನಮಗೆ ಮನೆಯವ್ರ ಜೊತೆ ಸರಿಯಾಗಿ ಬೆರೀಲಿಕ್ಕೆ ಸಾಧ್ಯ ಆಗಿ. ನೀವು ಈಗಾಗಲೇ ಕೆಲವೊಂದು ಧಾರಾವಾಹಿ ನೋಡಿದ್ದೀರಲ್ಲ, ಆ ಧಾರಾವಾಹಿಯಲ್ಲಿ ಈಗ ನಿಮಗೆ ಈ ಇವರದು ಬಲೆ ತೆಲಿಪಾಲೆ ಅಲ್ಲ ಬುಲಿಪಾಲೆ ಅಂತೇಳಿ ಧಾರಾವಾಹಿ ಉಂಟು. ಅದರ ಹೆಚ್ಚಾಗಿ ಇರುವುದೇ ಅದೇ ದುಶ್ಚಟಗಳಿಗೆ ಬಲಿಯಾಗುವಂಥದ್ದನ್ನೇ ಕೊಡ್ತಾರೆ. ನೋಡಿರ್ಬೋದು. ಆ ಒಂದು ಮಗು ಶಾಲೆ ಕಲಿಯುವಾಗ ಯಾವ ರೀತಿ ಅದು ದುಶ್ಚಟಕ್ಕೆ ಬಲಿಯಾಗಿ ಯಾವ ಪರಿಣಾಮವನ್ನು ಬೀರ್ತದೆ, ಆ ರೀತಿಯ ಒಂದು ಕಾರ್ಯಕ್ರಮದಲ್ಲೇ ಕೊಡ್ತಾರೆ. ಹಾಗೆ ಅಂತಹ ಒಂದು ಕಾರ್ಯಕ್ರಮಕ್ಕೆ ಅದು ಅಂದರೆ ಅವರಿಗೆ ಮನೆಯವರು ಬೇಡ, ಮನೆಯವರೆಲ್ಲ ಪ್ರೀತಿ ವಾತ್ಸಲ್ಯ ಕೊಡ್ತಾರೆ. ಕೊನೆಗೆ ಆ ದುಶ್ಚಟಕ್ಕೆ ಬಲಿಯಾಗಿ ಮನೆಯವರನ್ನೇ ಅವರು ಬಿಟ್ಟು, ಅಂದರೆ ಒಂದು ರೀತಿ ಸಮಾಜದಲ್ಲಿ ಬೆರೀಲಿಕ್ಕೆ ಅವರಿಗೆ ಒಂದು ರೀತಿ ಹಿಂಸಾತ್ಮಕ ಮನೋಭಾವನೆ ಬರ್ತದೆ. ಮತ್ತು ಏನಂದರೆ ಮಾನಸಿಕ ಶಕ್ತಿ ಕುಂದುತ್ತದೆ ಮತ್ತು ನರಗಳ ದೌರ್ಬಲ್ಯ ಉಂಟಾಗ್ತದೆ. ಕೊನೆಗೆ ಅವರಿಗೆ ಒಂದು ಸಮಾಜದಲ್ಲಿ ಹೇಗೆ ಬರೀಬೇಕು, ಎಲ್ಲರ ಜೊತೆ ಹೇಗೆ ಹೊಂದಿಕೊಳ್ಬೇಕು ಅಂತೇಳಿ ಗೊತ್ತಾಗದೆ ಕೊನೆಗೆ ತನ್ನ ಪ್ರಾಣವನ್ನೇ ಅವರೇನು ಮಾಡ್ತಾರೆ, ಬಲಿ ತೆಗೆದುಕೊಳ್ತಾರೆ. ಹೀಗೆ ನಾವು ಏನು ಬೇಕಂದರೆ ಮುಖ್ಯವಾಗಿ ನಾವು ಅಂತಹ ಒಂದು ಹಿಂಸಾತ್ಮಕ ಕೃತ್ಯಕ್ಕೆ ನಾವು ಒಳಗಾಗದೆ ನಾವು ನಮ್ಮ ಮಾನಸಿಕ ದೃಢತೆಯನ್ನು ನಾವು ಸಂಕಲ್ಪ ಮಾಡಿಕೊಳ್ಬೇಕು, ದೃಢತೆಯನ್ನು ಕಾಪಾಡಿಕೊಳ್ಬೇಕು. ನಾವು ಒಂದು ಮಾನಸಿಕ ಸ್ಥೈರ್ಯವನ್ನು ಮಾಡಬೇಕು. ಏನಂದರೆ ನಾವು ಯಾವ ಒಂದು ದುಶ್ಚಟಗಳಿಗೆ ಬಲಿಬಾರ್ದು, ನಾವು ಮನೆಯವರ ಪ್ರೀತಿ ವಾತ್ಸಲ್ಯವನ್ನು ಗಳಿಸಬೇಕು, ಮನೆಯವರ ಜೊತೆ ಹೊಂದಿ ಬೆಳಬೇಕು. ನಮ್ಮ ತಂದೆ ತಾಯಿಯವ್ರ ಜೊತೆ ನಮ್ಮನ್ನು ಯಾವ ರೀತಿ ಸಾಕಿಸಲಿದ್ದಾರೆ, ಯಾವ ರೀತಿ ಬೆಳೆಸಿದ್ದಾರೆ, ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಅವರು ನಮ್ಮ ಮಕ್ಕಳನ್ನು ಚಿಕ್ಕಂದಿಂದಲೇ ಯಾವ ರೀತಿ ಬೆಳೆಸಿದ್ದಾರೆ, ಅದೆಲ್ಲ ಮನಸ್ಸಲ್ಲಿ ನಮಗೆ ಅದನ್ನು ನಾವು ಮೆಲುಕು ಹಾಕಬೇಕು. ಅವರ ಪ್ರೀತಿಗೆ ನಾವು ಯಾವತ್ತೂ ವಂಚಿತರಾಗಬಾರ್ದು. ನಾವು ಮನೆಯವ್ರ ಜೊತೆ ಹೊಂದಿಕೊಂಡು ಬಾಳಿ ಅವರನ್ನು ಅವರು ನಮ್ಮನೆಗೆ ಸಾಕಿದ್ದು ನಾವು ಅವರನ್ನು ಅದೇ ರೀತಿ ಸಾಕಿ ಬೆಳೆಸಬೇಕು. ಅವ್ರ ಪ್ರಾಯಕ್ಕೆ ಬಂದಾಗ ನಾವು ಅವರನ್ನು ಸಾಕಬೇಕು. ಆ ರೀತಿಯ ಮನೋಸ್ಥೈರ್ಯ ಇದ್ದು ನಾವು ದೃಢ ಸಂಕಲ್ಪ ಮಾಡಿಕೊಂಡ್ರೆ ಖಂಡಿತ ನಮಗೆ ಜೀವಿತದಲ್ಲಿ ಒಳ್ಳೆಯ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸ್ಕೊಳ್ಬೋದು. ಸಮಾಜದಲ್ಲಿ ನಾವು ಯಾವತ್ತೂ ಕುಂಠಿತರಾಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳುತ್ತಾ ಅವಕಾಶಕ್ಕೆ ಹೊಂದಿಸ್ತಾ ಒಂದೆರಡು ಮಾತುಗಳನ್ನು ಕಂಡುಗೊಳಿಸಿದ್ದೇನೆ. ಧನ್ಯವಾದಗಳು ನಮ್ಮ ಮುಖ್ಯ ಗುರುಗಳಾದ ಶ್ರೀಮತಿ ಉಷಲತಾ ಟೀಚರ್ ಅವರಿಗೆ. ಮುಂದಕ್ಕೆ ಇದೀಗ ತರಬೇತಿಯನ್ನು ಶ್ರೀಯುತ ಶರುಣ್ ಅವರು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿ ಮಾಡ್ತೀನಿ.
ಎಲ್ಲಿದೆ ಕಣ್ಣೆಲ್ಲ? ಸ್ಕ್ರೀನ್ ಮೇಲೆ ಇದೆಯಾ? ಪಿಕ್ಚರ್ ಅಲ್ಲ ಅದು. ನೋಡುವ, ನಮಸ್ಕಾರ ಹೇಳಿ. ಬಲ ಇಲ್ಲ, ಬ್ಯಾಟ್ರಿ ಲೋ ಆಗಿದೆ. ಈ ಒಂದು ಸಣ್ಣ ಕ್ಲಿಪ್ ಇದೆ, ವಿಡಿಯೋ ಕ್ಲಿಪ್. ಇದನ್ನು ಕರೆಕ್ಟಾಗಿ ನೋಡಿ, ಮತ್ತು ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ, ನೀವು ಉತ್ತರ ಕೊಡಬೇಕು. ಇಲ್ಲಿ ಎಡಿಕ್ಷನ್ ಅಂತ ಹೇಳ್ತಾರೆ, ವ್ಯಸನ ಅಂತ ಹೇಳಿದ್ರೆ ಅಲ್ಲ, ದುಶ್ಚಟ ಅಂತ ಹೇಳ್ತಾರೆ, ವ್ಯಸನ ಅಂತ ಹೇಳ್ತಾರೆ, ಬೇರೆ ಬೇರೆ ಶಬ್ದಗಳನ್ನು ಯೂಸ್ ಮಾಡ್ತಾರೆ. ನಾವು ಬೇಸಿಕ್ಕಿಂದ ಹೋಗುವ. ವ್ಯಸನ ಅಂದರೆ ಏನು, ಎಡಿಕ್ಷನ್ ಅಂದರೆ ಏನು, ಅಥವಾ ದುಶ್ಚಟ ಅಂದರೆ ಏನು ಹೇಳಿ. ತುಂಬ ಮೊಬೈಲೆಲ್ಲ ನೋಡ್ತೀರಲ್ಲ, ದಿನದ 6 ಗಂಟೆ ಕೈಯಲ್ಲಿ ಮೊಬೈಲ್, ಊಟ ಮಾಡುವಾಗಲೂ ಮೊಬೈಲ್, ಟಿ ವಿ ನೋಡುವಾಗಲೂ ಮೊಬೈಲ್. ವಿಶೇಷ ಅಂದರೆ ಟಿ ವಿ ನೋಡುವಾಗ ಟಿ ವಿ ನೋಡಬೇಕು, ಒಂದು ಕೈಯಲ್ಲಿ ಮೊಬೈಲ್, ಒಂದು ಕೈಯಲ್ಲಿ ಟಿ ವಿ. ಅಲ್ವಾ? ಒಂದು ಕೈಯಲ್ಲಿ ಮೊಬೈಲು, ಒಂದು ಕೈಯಲ್ಲಿ ಟಿ ವಿ, ಅದೇ ರಿಮೋಟು. ವ್ಯಸನ ಅಂದರೆ, ಎಡಿಕ್ಷನ್ ಅಂದರೆ ಅಥವಾ ದುಶ್ಚಟ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ತನ್ನ ಇಡೀ ಜೀವನ ಯಾವುದೋ ಒಂದು ವಸ್ತುವಿಗೆ ಅವನು ಮುಡಿಪುವಾಗಿ ಇಡ್ತಾನೆ. ಉದಾಹರಣೆಗೆ ಹೇಳಬೇಕಾದ್ರೆ
ಈಗ ಇಲ್ಲಿ ನಾವು ಡ್ರಗ್ಸಿದ ವಿಷಯದಲ್ಲಿ ನೋಡಿದೆವು. ಅದೇ ಥರ ಬೇರೆ ಬೇರೆ ನಾನಾ ರೀತಿಯ ವ್ಯಸನಗಳು ಇವತ್ತಿದೆ. ಇದು ಶುರುವಾಗೋದೇ ಅವರು ಹೇಳಿದ್ದಾರೆ, ಇದು ಶುರುವಾಗೋದೇ ಇದೇ ಏಜ್. ಅದಕ್ಕೋಸ್ಕರ ಇಲ್ಲಿ ಈ ಏಜ್ಗೆ ನಾವು ಕರೆಕ್ಟಾಗಿ ಫೋಕಸ್ ಮಾಡುವಾಗ, ಈ ಏಜಿನಲ್ಲಿ, ಈ ವಯಸ್ಸಿನಲ್ಲಿ ನೀವು ಇದನ್ನು ಅರ್ಥ ಮಾಡಿದ್ರೆ ಮುಂದೆ ಬರುವಂತಹ ಜನಾಂಗಕ್ಕೆ ನೀವೊಂದು ಮಾದರಿ ಆಗ್ತೀರ. ಅರ್ಥ ಆಗ್ತಾ ಇದೆಯಲ್ಲ ನನ್ನ ಭಾಷೆ ಕನ್ನಡ? ಅರ್ಥ ಆಗಲಿಲ್ಲ ಅಂದರೆ ಹೇಳ್ಬೇಕು, ಆಯ್ತಾ? ಬೀಡಿ, ಸಿಗರೇಟು, ತಂಬಾಕು ಇಲ್ಲಿಂದ ಶುರುವಾದಂಥ ಒಂದು ಈ ವ್ಯಸನ ಅಥವಾ ಈ ಚಟ ಮುಂದೆ ಮುಂದೆ ಹೋಗುವಾಗ, ಈಗ ನೀವು ಶಾಲೆಯ ಮಟ್ಟದಲ್ಲಿದ್ದೀರಾ, ಇನ್ನು ಕಾಲೇಜ್ ಮಟ್ಟಕ್ಕೆ ಹೋಗುವಾಗ ಮತ್ತು ಇನ್ನು ಉದ್ಯೋಗ, ಇನ್ನು ಬೆಳವಣಿಗೆ ಆಗ್ತಾ ಹೋಗುವಾಗ ಇದು ಬೇರೆಯೇ ಒಂದು ಸ್ವರೂಪವನ್ನು ಪಡೆದಿರ್ತದೆ. 1956ರಲ್ಲಿ ಇದನ್ನು ಒಂದು ರಿಸರ್ಚ್ ಮಾಡ್ತಾರೆ ಅಡಿಕ್ಷನ್ ವಿಷಯದಲ್ಲಿ. 1956ರಿಂದ 1987ಗೆ ಬರುವಾಗ ಕನ್ಫರ್ಮ್ ಆಗ್ತದೆ ಅಡಿಕ್ಷನ್ ಅನ್ನೋದೊಂದು ಕಾಯಿಲೆ. ನೋಡಿ ಎಷ್ಟು ವರ್ಷ ತಾಗಿತ್ತು ಅವರಿಗೆ ಇದನ್ನು ಅರ್ಥ ಮಾಡಲಿಕ್ಕೆ. 56ರಿಂದ 1987 ಇಲ್ಲಿ ಬರುವಾಗ ಅವರಿಗೆ ಗೊತ್ತಾಗ್ತದೆ ವ್ಯಸನ ಅನ್ನುವಂಥ ಒಂದು ಮೆದುಳಿನ ಕಾಯಿಲೆ, ಬ್ರೈನ್ ಡಿಸೀಸ್ ಅಂತ ಹೇಳ್ತಾರೆ. ಇವ್ರು ನೋಡ್ಬೋದು ಎಷ್ಟೋ ಜಾಗದಲ್ಲಿ ತಂಬಾಕುಗೆ ಅಡಿಕ್ಟ್ ಆದವರು, ಸಿಗರೆಟಿಗೆ ಅಡಿಕ್ಟ್ ಆದವರು, ಗಾಂಜಾ, ಚರಸ್, ಮೊಬೈಲ್ಗೆ ಅಡಿಕ್ಷನ್. ಮೊಬೈಲ್ ಅಡಿಕ್ಷನ್ ಅಂತ ಹೇಳ್ತೇವಲ್ಲ, ಇದೊಂದು ಕಾಯಿಲೆ. ಅಡಿಕ್ಷನ್ ಅನ್ನೋದು ಒಂದು ಕಾಯಿಲೆ, ಅದರಲ್ಲಿ ಇದು ಕೂಡ ಬರ್ತದೆ. ಯಾವುದು? ಮೊಬೈಲ್ ಅಡಿಕ್ಷನ್ ಆಗಿರ್ಬೋದು, ಫುಡ್ ಅಡಿಕ್ಷನ್ ಆಗಿರ್ಬೋದು, ಇಂಟರ್ನೆಟ್ ಅಡಿಕ್ಷನ್ ಆಗಿರ್ಬೋದು, ಪಾರ್ನ್ ಅಡಿಕ್ಷನ್ ಆಗಿರ್ಬೋದು, ಬೇರೆ ಬೇರೆ ಇದೆ ಇದರಲ್ಲಿ. ಇದೆಲ್ಲವೂ ಮೆದುಳಿಗೆ ಸಂಬಂಧಪಟ್ಟಂಥ ಕಾಯಿಲೆ. ಇದರಲ್ಲಿ ನಾನೊಂದು ಸಣ್ಣ ಕಥೆಯನ್ನು ನಿಮ್ಗೆ ಹೇಳ್ತೇನೆ.